ಹಲೋ ಎಲ್ರಿಗೂ ನಮಸ್ಕಾರ. ನೀವು ನಾನು ನೋಡ್ತಿರ್ಬೋದು ಎಲ್ಲಿದ್ದೀನಿ ಅಂದರೆ ರೈಲ್ವೆ ಸ್ಟೇಷನಲ್ಲಿ. ಏನಕ್ಕಪ್ಪ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಅಂದರೆ ಇವತ್ತು ಬಂದು ಮೈಸೂರು ಪ್ಯಾಲೇಸ್ ಆ್ಯಂಡ್ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ವಿ. ನಾನು ಬಂದು ನಮ್ಮ ಅಣ್ಣ ಅವರು ಬಂದು KSR ಬೆಂಗಳೂರು ಮೆಜೆಸ್ಟಿಕ್ಕಿಂದ ಟ್ರೈನ್ ಹತ್ತಿದ್ದಾರೆ. ನನಗೆ ಬಂದು ಕೆಂಗೇರಿ ಹತ್ರ, ಅದಕ್ಕೆ ನಾನು ಬಂದು ಕೆಂಗೇರಿ ಹತ್ರ ಬಂದು ಹತ್ಕೊಂಡಿದ್ದೀನಿ. ಇನ್ನೇನಪ್ಪ ಮಂಡ್ಯ ದಾಟ್ ಹೋಗ್ತೀನಿ, ಏನು ಫುಲ್ಲು ಮಳೆಯಪ್ಪ. ಅದು ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ. ಒಂದು ಮ್ಯೂಸಿಕ್ ಹಾಕ್ತೀನಿ, ಕೇಳ್ಕೊಂಬಂದ್ಬಿಡಿ ಎಲ್ಲ ವ್ಯೂ ಯಾವ ಥರ ಇದೆ ಅಂತ. ಟ್ರೈನ್ ಇಳಿದು ಇನ್ನೇನು ಪ್ಯಾಲೇಸ್ 2 ಕಿಲೋಮೀಟರ್ಸ್ ಇದೆ ಅಂತ ಹೋದರೆ ಫುಲ್ ಮಳೆಗೆ ನೆಂದೋಗಿದ್ದೀನಿ. ಇನ್ನು ಅಂತೆಯಿಂದ ಮಳೆಗೆ ನೆನ್ಕೊಂಡು ಪ್ಯಾಲೇಸ್ ಒಳಗಡೆ ಬಂದೆ. ಒಂದೊಂದೇ ನೋಡ್ಕೊಂಡು ಹೋಗ್ತಿದ್ವಿ ಪ್ಯಾಲೇಸ್ ಒಳಗಡೆ. ಬರೀ ನಿಮಗೂ ನೋಡಿಸ್ತೀನಿ ಏನೇನಿದೆ ಪ್ಯಾಲೇಸ್ ಒಳಗಡೆ ಎಲ್ಲ ಅಂತ ನೋಡಿ ನನ್ನ ಜೊತೆ. ಇನ್ನು ಪ್ಯಾಲೇಸ್ ಒಳಗಡೆ ಎಲ್ಲ ನೋಡ್ಕೊಂಬಂದು ಇನ್ನು ಔಟ್ಸೈಡ್ ಪ್ಯಾಲೇಸ್ ಎಂಟ್ರೆನ್ಸ್ಗೆ ಹೋಗೋಣ ಅಂತ ಹೋಗ್ತಿದ್ವಿ. ಬ್ಯಾಕ್ ಸೈಡ್ ಪ್ಯಾಲೇಸಿಂದ ಫ್ರಂಟ್ ಸೈಡ್ ಹೋಗ್ತಿದ್ವಿ. ಮಳೆ ಅಂತೂ ಕಡಿಮೆ ಆಯಿತು. ಇನ್ನು ಹೋಗ್ತಿದ್ವಿ. ಇನ್ನು ಪ್ಯಾಲೇಸ್ ಪಕ್ಕದಲ್ಲಿ ಬಂದ್ವಿ. ಇನ್ನು ಪ್ಯಾಲೇಸ್ ಪಕ್ಕದಲ್ಲಿ ಬಂದು ಅಲ್ಲೊಂದು ಫೋಟೋಸ್ ವೀಡಿಯೋಸ್ ಇಟ್ಕೊಂಡು ಹಂಗೇ ಪ್ಯಾಲೇಸ್ ಮುಂದೆ ನಡ್ಕೊಂಡು ಹೋಗ್ತೀವಿ. ಇನ್ನು ಪ್ಯಾಲೇಸ್ ಮುಂದೆ ಬಂದು ಅಲ್ಲಿ ಒಂದು ವೀಡಿಯೋ ಹಾಕ್ಕೊಂಡು ಫೋಟೋಸ್ ಎಳ್ಕೊಂಡು ಹೆಂಗಿದೆ ಪ್ಯಾಲೇಸ್ ಇನ್ನೊಂದು ನೋಡ್ಕೊಂಡು, ಇಲ್ಲಿ ಪಕ್ಕದಲ್ಲಿ ಆನೆಗಳಿದಾವಂತೆ, ಅಲ್ಲಿ ಹೋಗೋಣ ಅಂತ ಅಂತಿದ್ರು. ಮಾಮೂಲಿ ಇಲ್ಲಿ ಮೈಸೂರಲ್ಲಿ ಫೇಮಸ್ ಅಂತ ಬಂದು ಆನೆಗಳು, ಅಂಬಾರಿವರ ಆನೆ. ಇನ್ನು ಅದು ನೋಡ್ಕೊಂಬರೋಣ ಅಂತ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಆದ್ವಿ. ಬರೀ ಇನ್ನು ಆನೆಗಳ ಹತ್ರ ಹೋಗೋಣ. ಇಲ್ಲೊಂದು ದೂರದಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ, ಅದೇ ಚಾಮುಂಡಿ ಬೆಟ್ಟ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತೈತೆ. ಇಲ್ಲಿ ಇದು ಮೈಸೂರು ಪ್ಯಾಲೇಸ್ ರೈಟ್ ಸೈಡ್ಗೆ ಚಾಮುಂಡಿ ಬೆಟ್ಟ ಇರುತ್ತೆ. ಇನ್ನು ಚಾಮುಂಡಿ ಬೆಟ್ಟ ನಡ್ಕೊಂಡು ಇಲ್ಲಿ ಬಂದ್ವಿ. ಆನೆ ನೋಡೋಣ ಅಂತ ಬಂದರೆ ಅಲ್ಲಿ ಸ್ವಲ್ಪ ಹೊತ್ತು ಬ್ಯಾಚ್ ವೈಸ್ ಕಳಿಸ್ತಾರೆ ನೋಡೋಕ್ಕೆ 10 ಮಿನಿಟ್ಸ್ಗೆ. ಆನೆಗಳು ನೋಡ್ಕೊಂಡು ಇನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಬಸ್ ಹತ್ತಿದ್ವಿ. ಇನ್ನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಟಾರ್ಟ್ ಮಾಡಿ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿತ್ತು. ಇನ್ನು ಬೆಟ್ಟ ಹತ್ಬಿಟ್ಟು ಇನ್ನು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಇನ್ನು ದೇವ್ರ ದರ್ಶನಕ್ಕಂತ ಹೋದ್ವಿ. ಈಗ ದೇವ್ರ ದರ್ಶನ ಅಂತೂ ಮುಗೀತು. ನಮಗೊಂದು 45 ಮಿನಿಟ್ಸ್ ಆಯಿತು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.